ಥರ ಅಂತ ಕೇಳಿದಾಗ ಅವರು ನೇರವಾಗಿ ನಮಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀವಿ ಏನು ಅಂತಂದೇಳಿ ಅದನ್ನು ನೇರವಾಗಿ ಮಾತಾಡಿರೋಂಥದ್ದು ಸಾಕಷ್ಟು ನಾನು ಕೂಡ ಆಶ್ಚರ್ಯ ಆದಾಗ ಇದನ್ನು ಯಾವ ರೀತಿ ತಡೆಗಟ್ಟಬೇಕು ಅಂತಂದೇಳಿ ಸಾಕಷ್ಟು ನಾನು ಅದನ್ನು ಆಡಿಯೋಗಳನ್ನ DDP ಅವ್ರ ಗಮನಕ್ಕೆ ತಗೊಂಡ್ಬಂದೆ. ನಾನು ತಕ್ಷಣ ಅವರೆಲ್ಲ DDP ಅವರಿಗೆ ಆಡಿಯೋನ ಕಳಿಸಿದೆ. ನಂತರ ನಮ್ಮ ಹುಡುಗರನ್ನ ಅವರ ಸೇಲ್ಸ್ ಮಾಡೋರು ಅನ್ನೋ ರೀತಿಯಲ್ಲಿ ಇಬ್ಬರನ್ನ ಇದನ್ನ ಜೊತೆ ಶೂ ಕೊಟ್ಟು ಏಜೆನ್ಸಿ ಅವರ ನೇತೃತ್ವದಲ್ಲಿ ಅವ್ರ ಜೊತೆಗೆ ಕಳಿಸ್ಕೊಟ್ಟಾಗ ಅಲ್ಲೂ ಸಹ ವಿಡಿಯೋದಲ್ಲೂ ಕೂಡ ಅವರು ನೇರವಾಗಿ ಕೇಳಿದ್ದಾರೆ, ನಿಮ್ಗೆ 50 ರೂಪಾಯಿ ಕೊಟ್ಟರೆ 60 ರೂಪಾಯಿ ಕೊಟ್ಟರೆ ಈ ರೀತಿಯೆಲ್ಲ ನೇರವಾಗಿ ಕೇಳಿರುವಂಥ ವಿಡಿಯೋನೂ ಸಹ ನಮ್ಮ ಕಡೆ ಇದೆ. ಇವನ್ನೆಲ್ಲ ಯಾವ ರೀತಿ ಇದೇನು ಸಂಬಂಧಪಟ್ಟ ಅಧಿಕಾರಿಗಳು ಇವ್ರ ಗಮನಕ್ಕೆಲ್ಲ ಇದ್ದು ಕೂಡ ಈ ರೀತಿ ಸುಮ್ಮನೆ ಕಣ್ಮುಚ್ಚಂಗೆ ಕೂತಿದ್ದಾರೋ ಏನೋ, ಭ್ರಷ್ಟಾಚಾರ ತಡಿಬೇಕು ಅಂತಂದೇಳಿ ಎಷ್ಟೆಲ್ಲ ಹೋರಾಟ ಮಾಡ್ತಾಯಿದ್ರು ಕೂಡ ಭ್ರಷ್ಟಾಚಾರ ದಿನನಿತ್ಯ ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಆಗೋವಂಥ ಲಕ್ಷಣ ಕಾಣ್ತಾ ಇಲ್ಲ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಆಯಿತು, ಈಗ ಸಚಿವರಾಯಿತು, ಇವರಿಗೆ ಯಾಕೆ ಈ ರೀತಿ ಅರೆ ಬಿಟ್ಟಿದ್ದಾರೆ? ಯಾಕಂದರೆ ಅವರೇ ದೊಡ್ಡ ಭ್ರಷ್ಟರು ಅಂತಂದು ಈ ಮೂಲಕ ಎದ್ದು ಕಾಣ್ತಾ ಇದೆ. ಇವತ್ತಿನ ದಿನ ಸಚಿವರಾಗಿರ್ಬೋದು ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಕೊಂಡು ಜನರಿಗೆ ಮೋಸ ಮಾಡೋಂಥ ಒಂದು ದಂಧೆ ಸಾಕಷ್ಟು ನಾವು TV ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಇದನ್ನು ಯಾರು ಜನ ಆಲ್ರೆಡಿ ಈಗಾಗಲೇ ಎಲ್ಲ ರೋಸಿ ಹೋಗಿದ್ದಾರೆ. ಈ ವಿಷಯದ ಬಗ್ಗೆ ಏನು ಕ್ರಮ ತಗೊಳ್ತಾರೆ? ಈ ರೀತಿ ಭ್ರಷ್ಟ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ಗುರುಗಳು ಸ್ಕೂಲಿಂದಲೇ ಒಂದು ಶಾಲೆ ಮಕ್ಕಳು ಅಂಥ ಶಾಲೆಯಲ್ಲಿ ವಿದ್ಯೆ ಕಲಿತಂಥ ಮಕ್ಕಳು ಯಾವ ರೀತಿ ಅವರು ವಿದ್ಯಾವಂತರಾಗ್ಬೋದು, ಮುಂದೆ ಅವರೇ ಭ್ರಷ್ಟಾಚಾರ ಮಾಡಿದಾಗ ಮುಂದೆ ಒಬ್ಬ ಯಾವ ರೀತಿ ಆ ಮಕ್ಕಳು ಅಲ್ಲಿ ವಿದ್ಯೆ ಕಲಿತಕ್ಕಂಥ ಮಕ್ಕಳು ಮುಂದೆ ಭ್ರಷ್ಟರಾಗೋದಲ್ಲಿ ಯಾವ ಅನುಮಾನ ಇಲ್ಲ ಅಂತ ಮೇಲ್ನೋಟ ಕಾಣ್ತಾ ಇದೆ. ಇಂಥ ಭ್ರಷ್ಟಾಚಾರವನ್ನು ತಡೆಗಟ್ಟೋದ್ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ವಿಫಲವಾಗಿದೆ. ಅವರೇ ದೊಡ್ಡ ಭ್ರಷ್ಟರು ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರ ಸಂಬಂಧಪಟ್ಟ ಅಧಿಕಾರಿಗಳಾಯಿತು, ಮಾನ್ಯ ಶಿಕ್ಷಣ ಸಚಿವರು ಈ ಬಗ್ಗೆ ತಕ್ಷಣ ಅದಕ್ಕೆ ಕ್ರಮ ತಗೊಂಡು ಅವರು ಮುಂದೆ ಆದೇಶ ಹೊರಡಿಸಿ ಅದಕ್ಕೆ ಏನೋ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಈ ಮೂಲಕ ಹೇಳ್ತೀನಿ. ಇದೇನಾದರೂ ಇದಾಯಿತು ಅಂದರೆ ಅವರು ಆ ಸ್ಥಾನದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ, ತಕ್ಷಣ ರಾಜೀನಾಮೆ ಕೊಡಬೇಕು. ಇವತ್ತಿನ ದಿನ ನೋಡಿರಿ ಸಾಕಷ್ಟು ನಾವು ನೋಡಿದ್ದೀವಿ 4 ವರ್ಷದಲ್ಲಿ ಅವ್ರ ಗಮನಕ್ಕೆ ಎಂತೆಂಥ ಅವ್ಯವಹಾರಗಳು ಸಾಕಷ್ಟು ಇದ್ರು ಕೂಡ ಅದಕ್ಕೇನು ಜನ ಏನಾಗಿದೆ ಅಂದರೆ ಅವರೆಲ್ಲ ಏನು ತಿಳ್ಕೊಂಡಿದ್ದಾರೆ ಅಂದರೆ ಇವತ್ತು TVಯಲ್ಲಿ ನೋಡ್ತಾರೆ ಮತ್ತು 4 ದಿವಸ ಮರ್ತು ಹೋಗ್ತಾರೆ. ಇದು ಒಂದು ಅವರಿಗೆ ಒಂದು ಉಡಾಪೆಯಲ್ಲಿ ಅವರು ಬಿಂಬಿಸ್ತಿದ್ದಾರೆ ಅಂತ ಮೇಲ್ನೋಟ ಕಾಣ್ತಾ ಇದೆ. ಇದನ್ನು ಸಂಬಂಧಪಟ್ಟವರು ಆದಷ್ಟು ಬೇಗ ತಕ್ಷಣ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಂಡು ಭ್ರಷ್ಟಾಚಾರವನ್ನು ತಡೆಗಟ್ಟೋದ್ರಲ್ಲಿ ಸ್ವಲ್ಪ ಅವರು ಮಾನವೀಯತೆ ಏನಾದರೂ ಇದ್ದರೆ ರಾಜ್ಯದ ಜನಕ್ಕೆ ಓಟ್ ಹಾಕಿರೋ ಜನಕ್ಕೆ ಏನಾದರೂ ಒಂದು ಸ್ವಲ್ಪನಾದರೂ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದಿತ್ತು ಅಂದರೆ ಅವರು ಇದನ್ನು ಭ್ರಷ್ಟಾಚಾರವನ್ನು ತಡೆಯೋದ್ರಲ್ಲಿ ಮುಂದಾಗಲಿ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಕರ್ನಾಟಕ ಯುವ ಶಕ್ತಿ ರಾಜ್ಯಾಧ್ಯಕ್ಷರು ಜಿ. ಮಹೇಶ್.